ಬಾಂಡ್ ಸಿನಿಮಾ ಕನ್ನಡದಲ್ಲಿ ಬರ್ತಿರುವಂಥ ಬಾಂಡ್ ಸಿನಿಮಾ 666 ಆಪರೇಷನ್ ಡ್ರೀಮ್ ಥಿಯೇಟರ್. ಸೊ ಈ ಸಿನಿಮಾದ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನು ಶಿವರಾಜ್ ಕುಮಾರ್ ಅವರು ಹಂಚಿಕೊಂಡಿರುವಂಥದ್ದು. ಈ ಚಿತ್ರದ ಟೀಸರ್ ರಿಲೀಸ್ ಇವೆಂಟ್. ಸೊ ಈ ಇವೆಂಟಲ್ಲಿ ಇವರು ಅದನ್ನು ಹೇಳ್ತಾ ಹೋಗ್ತಾರೆ. ಸೊ ತಮ್ಮ ತಂದೆಯ ಬಾಂಡ್ ಸಿನಿಮಾಗಳು ಹೇಗಿತ್ತು, ಸೊ ಅವರ ಒಂದು ಆರ ಅಥವಾ ಅವ್ರ ಬಗ್ಗೆ ಒಂದಿರುವಂಥ ಕ್ರೇಜ್ ಹೇಗಿತ್ತು ಅನ್ನೋದನ್ನು ಹೇಳ್ಕೊತಾರೆ. ಸೊ ಕನ್ನಡದ ಬಾಂಡ್ ಸಿನಿಮಾಗಳು, ಸೊ ಈ ಸಿನಿಮಾಗಳು ಬೇರೆ ಬೇರೆ ಭಾಷೆಯಲ್ಲಿ ಡಬ್ ಆಗ್ತಿತ್ತು, ಅದು ತಮಿಳಲ್ಲೂ ಡಬ್ ಆಗ್ತಿತ್ತು ಅನ್ನೋದನ್ನು ಹೇಳ್ತಾರೆ. ಸೊ ತಮಿಳಲ್ಲಿ ಬಾಂಡ್ ಸಿನಿಮಾಗಳನ್ನು ನೋಡಿದಂಥ ಜನ, ಸೊ ಅಲ್ಲಿ ನೋಡಿ ಬಾಂಡ್ ಬರ್ತಿದ್ದಾರೆ, ಸೊ ಬಾಂಡ್ ಹೋಗ್ತಿದ್ದಾರೆ ಅಂತೇಳಿ ರಾಜ್ಕುಮಾರ್ ಅವ್ರು ನೋಡಿ ಹೇಳ್ತಿದ್ದಾರಂತೆ. ಸೊ ಆ ಥರದ ಒಂದು ಕ್ರೇಜ್ ಹುಟ್ಟಾಗಿರೋಂಥ ಬಾಂಡ್. ಸೊ ಬಾಂಡ್ ಸಿನಿಮಾದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್, ಅಕ್ಕಪಕ್ಕ ಹುಡುಗಿಯರು, ಸೊ ಅವ್ರ ನಡುವೆ ಬಾಂಡ್ ಇರುವಂಥದ್ದು. ಸೊ ಇದನ್ನು ನೋಡಿದಾಗ ಹೊಸದು, ಇಂಗ್ಲೀಷ್ ಫಿಲ್ಮ್ ಬಂದಿದ್ದು ಗೊತ್ತಿದ್ರು ಕೂಡ ಕನ್ನಡಕ್ಕೆ ಹೊಸದು ಈ ಥರದ ಬಾಂಡ್ ಅನ್ನುವಂಥದ್ದು ಅಭಿಪ್ರಾಯ. ಸೊ ಮನೆಯಲ್ಲಿ ಅಂದರೆ ರಾಜ್ಕುಮಾರ್ ಅವರ ತಾಯಿ, ಶಿವಣ್ಣ ಅವರ ಅಜ್ಜಿ, ಈ ಥರದ್ದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತೀಯ ನೀವು, ನಿನಗೆ ಸರಿ ಹೋಗಲ್ಲ, ಬೇಡ ಅಂತಿದ್ರಂತೆ. ಸೊ ಅಷ್ಟಾಗಿಯೂ ಕಲಾವಿದರಾಗಿ ಏನೇನು ಪಾತ್ರಗಳು ಬರ್ತವಲ್ಲೆಲ್ಲ ಮಾಡ್ಕೋತ ಬಂದಿದ್ದಾರೆ. ಸೊ ಒಳ್ಳೆ ಸಿನಿಮಾಗಳನ್ನು ಮಾಡಿದ್ರು, ಬಾಂಡ್ ಸಿನಿಮಾಗಳು ಮಾಡಿರುವಂಥದ್ದು. ಭಾರತದಲ್ಲಿ ಮೊಟ್ಟ ಮೊದಲ ಬಾಂಡ್ ಸಿನಿಮಾಗಳನ್ನು ಮಾಡಿದ್ದು ಯಾರು ಅಂತಂದರೆ ಅದು ರಾಜ್ಕುಮಾರ್ ಅವರು ಬರ್ತಾರೆ. ಸೊ ಅವರಾದ್ಮೇಲೆ ಮತ್ತೆ ಯಾರೂ ಆ ಪ್ರಯತ್ನ ಮಾಡಲಿಲ್ಲ. ರಾಜ್ಕುಮಾರ್ ಅವರೇ ಮೊದಲು ಬಾಂಡ್ ಸಿನಿಮಾಗಳನ್ನು ಮಾಡಿದ್ದು. ಸೊ ಈಗ ಅದರಿಂದ ಸ್ಫೂರ್ತಿ ಪಡೆದು ಡೈರೆಕ್ಟರ್ ಹೇಮಂತ್ ರಾವ್ ಅವರು ಬಾಂಡ್ ಸಿನಿಮಾನ ಮತ್ತೆ ಮಾಡಿರುವಂಥದ್ದು. ಆ ಕಾಲಘಟ್ಟದಲ್ಲಿ ಇರುವಂಥ ಕಥೆಯನ್ನು ಈಗ ತಂದು ಈಗಿನ ಜನಕ್ಕೆ, ಈಗಿನ ಯುವಕರಿಗೆ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಸೊ ಇಲ್ಲಿ ಅವ್ರಿಗೊಂದು ಆಸೆ ಇತ್ತು, ಏನಪ್ಪ ಅಂದರೆ ಬಾಂಡ್ ಸಿನಿಮಾದ 999 ಏನಿದೆ ಗೋವಾದಲ್ಲಿ CID 999. ಸೊ ಆ 99 ಸಿನಿಮಾನ ರಿವೈಸ್ ಮಾಡಿ ಈಗಿನ ಕಾಲಘಟ್ಟಕ್ಕೆ ಕೊಡಬೇಕು ಅನ್ನುವಂಥದ್ದು ಅದು ಕಲ್ಪನೆ. ಸೊ ಆ ಕಲ್ಪನೆಗೆ ಒಂದು ಕತೆ ಮಾಡ್ಕೊಂಡಿದ್ರು, ಅದನ್ನು ಪುನೀತ್ ಅವ್ರಿಗೂ ಹೇಳಿದರು. ಸೊ ಆ ಪುನೀತ್ ಅವರು ಅದಕ್ಕೆ ಒಪ್ಕೊಂಡ್ರು. ಹಾಗೆಯೇ ಭಗವಾನ್ ಅವರು ಅಂದರೆ ಬಾಂಡ್ ಸಿನಿಮಾ ಮಾಡಿದಂಥ ಡೈರೆಕ್ಟರ್, ಕನ್ನಡದ ಮೊದಲ ಡೈರೆಕ್ಟರ್, ಅವ್ರನ್ನ ಮೀಟ್ ಕೂಡ ಆಗಿದ್ರು. ಅವರು ಹೇಳಿದಂಥ ಕತೆಗಳನ್ನು ಕೇಳಿದರು. ಸೊ ಎರಡೂ ಮಿಕ್ಸ್ ಮಾಡಿ ಒಂದು ಕತೆ ಮಾಡಬೇಕು ಅನ್ನೋದಿತ್ತು. ಅನಂತ್ನಾಗ್ ಅವರು ಇಲ್ಲಿ ಪ್ರಮುಖ ಪಾತ್ರ ಮಾಡೋರಿದ್ದರು. ಪುನೀತ್ ಮತ್ತು ಅನಂತ್ನಾಗ್ ಅವರ ಕಾಂಬಿನೇಷನ್ಗಳನ್ನು ಮಾಡಬೇಕು ಸಿನಿಮಾ ಅಂತಿತ್ತು ಅವ್ರಿಗೆ, ಆದರೆ ಅದಾಗಲಿಲ್ಲ. ಈಗ ಮಾಡಿರೋಂಥದ್ದು ಬೇರೆ, ಬಟ್ ಸ್ಫೂರ್ತಿ ಅಂತ ಬಂದರೆ ಅದೇ ಬಾಂಡ್ ಸಿನಿಮಾಗಳ ಸ್ಫೂರ್ತಿನಂತೆ. ಸೊ ಆ ಥರದ ಬಾಂಡ್ ಸಿನಿಮಾ ಇದು. ಸೊ ಈ ಒಂದು ಟೀಸರ್ ರಿಲೀಸ್ ಇವೆಂಟಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಶಿವಣ್ಣ ತಮಾಷೆಯಾಗಿ. ಸೊ ನಾನು ಆ ಹುಡುಗಿಯರನ್ನ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಹುಡುಗಿಯರ ಜೊತೆಗೆ ನಾನು ಏನಾದರೂ ಕಂಡ್ರೆ ಮನೆಯಲ್ಲಿ ಬಾಂಡ್ ಆಗತ್ತೆ ಅಂತ. ಸೊ ಆ ಥರದ್ದು ಒಂದು ತಮಾಷೆ. ಸೊ ಅದನ್ನು ಬಿಟ್ಟರೆ ಈ ಸಿನಿಮಾದಲ್ಲಿ ಇವರು ಬಾಂಡ್ ಆದರೂ ಕೂಡ ಈ ಹಿಂದಿನ ಬಾಂಡ್ ಇರ್ತದಲ್ಲ ಆ ಥರ ಬಾಂಡ್ ಅಲ್ಲ, ಇದು ರೀಸೆಂಟ್ ಬಾಂಡ್, ಅಂದರೆ ಎಲ್ಲರನ್ನೂ ಬಾಂಡ್ ಮಾಡುವ ಬಾಂಡ್ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಅವರು. ಸೊ ಇಷ್ಟು ಈ ಬಾಂಡ್ ಸಿನಿಮಾ ಅಥವಾ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಬಗ್ಗೆ ಇರುವಂಥದ್ದು. ಈಗಾಗಲೇ ಒಂದು ವಿಶ್ಲೇಷಣೆ ನೋಡಿರ್ಬೋದು ನೀವು. ಸೊ ಅಲ್ಲಿ ನಾನು ಹೇಳಿರುವಂಥದ್ದು ಏನಂತಂದರೆ, ಈ ಸಿನಿಮಾದ ಟೀಸರಲ್ಲಿ ಒಂದು ವಿಷಯ ಬರುತ್ತೆ, ಅಂದರೆ ಆಪರೇಷನ್ ಡ್ರೀಮ್ ಥಿಯೇಟರ್ ಅಂದ್ರೆ ಏನು ಅಂತೇಳಿ. ಸೊ ಅದಕ್ಕೆ ಉತ್ತರ ಕೊಡ್ತಾರೆ ಶಿವರಾಜ್ ಕುಮಾರ್ ಅವರು. ಏನಂದರೆ, ಇದೊಂದು ಆಪರೇಷನ್, ಈ ಆಪರೇಷನಲ್ಲಿ ಅವರೊಬ್ಬರೇ ಸಾಕ್ತಿರ್ತಾರೆ. ಆಗ ಶಂಕರ್ ಅನ್ನುವಂಥ ಡಾಲಿ ಪಾತ್ರ ಏನಿದೆ, ಸೊ ಅವರ ಒಂದು ಎಂಟ್ರಿ ಆಗುತ್ತೆ. ಸೊ ಇಬ್ಬರೂ ಸೇರಿ ಈ ಒಂದು ಆಪರೇಷನ್ ಕಂಪ್ಲೀಟ್ ಮಾಡ್ತಾರಾ ಅನ್ನುವಂಥದ್ದು. ಈ ಟೀಸರ್ನ ಆರಂಭದಲ್ಲಿ ಇನ್ನೊಂದು ವಿಚಾರ ಬರುತ್ತೆ, ಏನಂದರೆ ಸಿನಿಮಾದಲ್ಲಿ ಸಿನಿಮಾನ ಅನ್ನುವಂಥ ಒಂದು ದೃಶ್ಯಗಳಿದೆ. ಸೊ ಆ ದೃಶ್ಯ ಇಡೀ ಸಿನಿಮಾದ ಈ ಎಲ್ಲ ದೃಶ್ಯಗಳನ್ನು ನೋಡಿದಾಗ ಸೊ ಇದು ಸಿನಿಮಾದಲ್ಲಿರುವ ಸಿನಿಮಾನ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಇಷ್ಟು ಶಿವರಾಜ್ ಕುಮಾರ್ ಅವರ ಸಿನಿಮಾಗೆ ಸಂಬಂಧಪಟ್ಟದ್ದು. ಇನ್ನಷ್ಟು ಮತ್ತಷ್ಟು ವಿಸ್ತಾರವಾದ ವಿಚಾರ ಅಂತ ಹೇಳ್ಬೋದು. ಇನ್ನು ಡಾಲಿ ಧನಂಜಯ ಅವರು ಕೂಡ ಮಾತಾಡಿರುವಂಥದ್ದು ಇದೇ ಒಂದು ಇವೆಂಟಲ್ಲಿ. ಏನಪ್ಪ ಅಂತಂದರೆ, ಬೇರೆ ಬೇರೆ ಡೈರೆಕ್ಟರ್ಗಳು, ಬೇರೆ ಬೇರೆ ನಿರ್ಮಾಣ ಸಂಸ್ಥೆ ಸಿನಿಮಾಗಳನ್ನು ಮಾಡ್ತಿದೆ. ಸೊ ತಮ್ಮನ್ನು ಯಾರೂ ಕರಿತಿಲ್ಲ ಅಂಥೇಳಿ ಅವ್ರಿಗೊಂದು ಸಣ್ಣ ಬೇಸರ ಇತ್ತು. ಅದನ್ನ ಯಾರಿಗೂ ಗೊತ್ತಿರೋ ಕೇಳ್ಕೊಂಡಾಗ ಅದಾಗಿ ಕೆಲವು ದಿನದಲ್ಲೇ ಒಂದು SMS ಬರುತ್ತೆ, ನಾನು ನಿಮ್ಮನ್ನು ಮೀಟ್ ಆಗಬೇಕು ಅಂತೇಳಿ ಹೇಮಂತ್ ರಾವ್ ಅವರು ಹೇಳ್ತಾರೆ. ಸೊ ಆ ಮೀಟಿಂಗ್ ಕಾಲ್ ಏನಿದೆ ಅದನ್ನು ಗಮನಿಸಿ ಡಾಲಿ ಧನಂಜಯ ಹೋಗಿ ಮೀಟ್ ಆಗ್ತಾರೆ. ಸೊ ಆ ಮೀಟ್ ಆದಮೇಲೆ ಶುರುವಾದಂಥದ್ದು 666 ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾ. ಈ ಸಿನಿಮಾದಲ್ಲಿ ಇವರು ಪ್ರಮುಖ ಪಾತ್ರ, ಅದು ಏಜೆಂಟ್ ಶಂಕರ್ ಅವ್ರ ಪಾತ್ರ. ಸೊ ಈ ಥರದ ಸುಮಾರು ವಿಚಾರಗಳೆಲ್ಲ ಇದೆ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ. ಸದ್ಯಕ್ಕಿಷ್ಟು ಹೊರ ಬಂದಿರುವಂಥದ್ದು, ಮತ್ತಷ್ಟು ಇನ್ನಷ್ಟು ಇರುತ್ತೆ. ಸೊ ಅದನ್ನು ಹೇಳ್ತೀನಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.